ಇವರು ನಾವು ಇವಾಗ ನಾಗ್ಪುರ್ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಬೈಪಾಸು ಜಾಮ್ ಇತ್ತು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ರು. 3 ದಿನದಿಂದ ಜಾಮ್ ಇತ್ತಂತೆ. ಅದೇನೋ ಕಿಸಾನ್ ಆಂದೋಲನ್ ಅಂದ್ಬಿಟ್ಟು ಏನೋ ರೈತರದೇನೋ ಸ್ಟ್ರೈಕ್ ನಡೀತಿತ್ತು ಅಂತ ಅಂದರು. ಇವತ್ತು ಕ್ಲಿಯರ್ ಆಗಿದೆ ಅಂತೆ, ಬೈಪಾಸಲ್ಲಿ ಹೋಗ್ಬೋದು ಅಂತ ಅಂದರು. ನಾನು ಕೆಲವೊಂದು ಟೋಲ್ಗಳನ್ನು ಕೇಳಿ ನೋಡಿದೆ. ಅದಕ್ಕೋಸ್ಕರ ನಾವಿವಾಗ ಹೋಗ್ತಾ ಇರೋದು ಅಮರಾವತಿಗೆ ಗುರು. ಅಮರಾವತಿಗೆ ಹೋಗಿ ನಾವು ಅಲ್ಲಿಂದ ಏನು ಲೋಡ್ ಮಾಡ್ತೀವಿ ಅಂದರೆ, ನಮ್ದು ಇರೋದು ಬಂದು ಖಾಲಿ ಕ್ರೇಟು. ಖಾಲಿ ಕ್ರೇಟ್ ಅಂತೀನಿ, ನಮ್ದು ಇರೋದು ಬಂದು ಖಾಲಿ ಗಾಡಿ. ಅಲ್ಲಿಂದ ಜಮ್ಮುಗೆ ಲೋಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಸಿದ್ಧ ಕಿತ್ಲೆ ಹಣ್ಣ ಜಮ್ಮುಗೆ ಲೋಡ್ ಮಾಡಿ ಅಲ್ಲಿಂದ ಆಪಲ್ ತುಂಬಿಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಕ್ರೇಟು ಕೊಡ್ತೀವಿ ಅಂದರು ಅವರು. ಬೆಳಗ್ಗೆ ಅನ್ಲೋಡ್ ಆಗಿರೋ ಹತ್ರ ಕ್ರೇಟು 500 ಹಾಕ್ಕೊಂಡು ಹೋಗ್ರಿ ಅಂತಲೇ ಅಂದರು ಅವರು. ಆರೆಂಜ್ಗೆ ಅಲ್ಲಿ ಹೋಗೋದು ಅಂತ. ನಮ್ಮ ಚಂದ್ರ ಬೇಡ, ಟ್ರಿಪ್ಪು ಜಮ್ಮುಗೆ ಹೋಗಿ ಆಪಲ್ ತುಂಬಿಕೊಂಡು ಬರುವಂತೆ ಅಂತಂದ. ಹಾಗೆ ಅಂತ ಗೊತ್ತಿಲ್ಲ, ಬಾಡಿಗೆ ಅಲ್ಲಿ ಡೌನ್ ಆಗ್ತಾ ಇದೆ, ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇದೆ. ಎಷ್ಟು ನಡೀತಿದೆ ಇವಾಗ ಪ್ರೆಸೆಂಟು ಗೊತ್ತಿಲ್ಲ. ಯಾರಾದರೂ ಬರ್ತಿರೋ ಗಾಡಿಗಳನ್ನ ಏನಾದ್ರು ಕೇಳಿ ನೋಡಬೇಕು. ಅದಕ್ಕೋಸ್ಕರ ಇವಾಗ ಲೋಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮರಾವತಿ ಕಡೆ ಹೋಗ್ತಾ ಇದ್ದೀವಿ. ಈಗ ತಾನೇ ಜಿಯೋ ಬಂಕಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡ್ವಿ. 17,500 ರೂಪಾಯಿಗೆ ನಡೆಸ್ತು. 17,500 ಎಲ್ಲ. ₹17,500 ಗಿಡಿಸಿದೆ. ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಮುಂದೆ ಎಲ್ಲಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಅಕ್ಕಿ ಎಲ್ಲ ತೊಗೊಂಡ್ವಿ. ಯಾರೋ ನಂಗೆ ಸಾಯ್ತವನೆ. ಏನು ಟೈಮಿಂಗ್ ಗಾಡಿನಂತೆ, ಟ್ರೈಲರು ಏನೋ ತುಂಬವೇ. ನಾಗ್ಪುರ್ ಬಿಟ್ಟು ಅಮರಾವತಿ ಬೈಪಾಸಿಗೆ ಬಂದು ಡೀಸೆಲ್ ಹಾಕ್ಸಿದ್ದು. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಮರಾವತಿ. ಇಲ್ಲಿಂದ ಇನ್ನೂ ಒಂದು 130-140 ಇರ್ಬೋದು. ಹೋಗ್ತಾ ಇರೋಣ. ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಇದೊಂದು ಹೋಟೆಲ್ ಹತ್ರ ಬಂದೆ ಗುರು. ಹೋಟೆಲ್ ಹತ್ರ ಬಂದೆ. ನಮ್ಮ ನಿತಿನನ್ನ ಎಷ್ಟು ಎಬ್ಬರಿಸಿದ್ರು ಎದ್ದೊಳ್ತಾ ಇಲ್ಲ, ಮಲ್ಕೊಂಡೇ ಇದ್ದಾನೆ. ಅದಕ್ಕೋಸ್ಕರ ಮುಂದೆ ಎಲ್ಲಾದರೂ ಅಡುಗೆ ಮಾಡ್ಕೊಳ್ಳೋಣ ಅಣ್ಣ, ಹಾಕ್ಬಿಟ್ಟು ಎಬ್ಬರಿಸ್ರಿ ಅಂತ ಹೇಳಿದ್ದ. ಎದ್ದೊಳ್ಳಿಲ್ಲ. ನಾವು ಅಲ್ಲಿ ರೇಷನ್ ಗಿಷನ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಇವಾಗ ರೈಸ್ನ 2 ಜೀರಾ ರೈಸ್ನ ಪಾರ್ಸಲ್ ತೊಗೊಂಡು ಇಲ್ಲಿಂದ ಬಿಡ್ತಾ ಇದ್ದೀನಿ. ಎದ್ಮೇಲೆ ಎಲ್ಲರೂ ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಂದ ಪಾಸ್ ಆಗೋಣ ಅವರು. ಇನ್ನೂ 100 ಕಿಲೋಮೀಟರ್ ಇದೆ ನಮಗೆ ಟ್ರಾನ್ಸ್ಪೋರ್ಟ್ ಆಫೀಸು. ನಮಸ್ಕಾರ ಗುರು. ಅಲ್ಲಿ ಊಟ ಮಾಡಿ ಬಿಟ್ಮೇಲೆ ಏನಾಯಿತು ಅಂದರೆ, ನಮ್ಮ ನಿತಿನ್ ಎಬ್ಬರಿಸ್ಕೊಂಡು ತಿನ್ಕೊಂಡು ಡೈರೆಕ್ಟು ಟ್ರಾನ್ಸ್ಪೋರ್ಟ್ ಹತ್ರ ಬಂದೆ. ಟ್ರಾನ್ಸ್ಪೋರ್ಟ್ ಹತ್ರ ಬಂದು ಮತ್ತು ಬೆಳಗ್ಗೆ ಜಮ್ಮುಗೆ ಲೋಡ್ ಮಾತಾಡಿದ್ವಿ. ಫಸ್ಟೇ ಹೇಳಿದ್ವಿ ಹೋಗ್ರಿ ಲೋಡಿಂಗ್ ಇದೆ ಅಂದ್ಬಿಟ್ಟು ಒಂದು ಮಂಡಿ ಹತ್ರಕ್ಕೆ ಕಳಿಸ್ಕೊಟ್ಬಿಟ್ಟಿದ್ರು. ಈ ಮಂಡಿ ಹತ್ರ ಬಂದು ಒಂದು ನೈಟ್ ಆಲ್ಟ್ ಆದ್ವಿ. ಅದೆಲ್ಲ ವೀಡಿಯೋ ಏನೋ ಮಾಡೋಕ್ಕೆ ಹೋಗಲಿಲ್ಲ ಅವರು. ಆಲ್ಟಾಗಿ ಸುಮ್ಮನೆ ಮಲಿಕೊಂಡು ಒದ್ದಾಡ್ಕೊಂಡು ಇದೋದ್ವಿ. ಇವತ್ತು ಬೆಳಿಗ್ಗೆನೇ ಲೋಡ್ ಮಾಡಿಕೊಡ್ತೀನಿ ರಾತ್ರಿ ಅಷ್ಟಲ್ಲಿ ಅಂತಂದರು. ಇವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ, ಅಷ್ಟಲ್ಲಿ ಲೋಡೇ ಆಗಿಬಿಟ್ರು ಗುರು. ನಾವು ಸ್ನಾನ ಮಾಡಿಕೊಂಡು ಬಟ್ಟೆಗಳೆಲ್ಲ ನೋಡ್ರಿ ಒಳಗಡೆನೇ ಹಾಕ್ಕೊಂಡಿದ್ದೀವಿ. ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು. ನೋಡಿ ಕ್ರೇಟು ನಮ್ಮ ಥರ ಕ್ರೇಟ್ ಅಲ್ಲ ಗುರು, ಇದು ಸ್ವಲ್ಪ ದೊಡ್ಡ ಸೈಜ್ ಕ್ರೇಟು. 430 ಕ್ರೇಟ್ ಏನೋ ಹಾಕಿದ್ದಾರೆ ಅಷ್ಟೇ. ಒಳಗಡೆನೇ ಬಂದಿದೆ. ಮತ್ತು ಆ್ಯಂಗಲ್ಲು ತೆಗೆದುಬಿಟ್ಟೆ, ಯಾಕಂದರೆ ಟಾರ್ಪಲ್ಲು ಹಾಕಿದ್ರೆ ಫುಲ್ ಹೈಟಲ್ಲೇ ಇರುತ್ತೆ, ನೀರೆಲ್ಲ ಸೆಂಟ್ರಲ್ಲಿ ನಿಲ್ಲುತ್ತೆ ಅಂದ್ಬಿಟ್ಟು ಮಳೆ ಏನಾದರೂ ಬಂದರೆ. ಅದಕ್ಕೋಸ್ಕರ ಆ್ಯಂಗಲ್ ತೆಗೆದುಬಿಟ್ಟು ನೀಟಾಗಿ ಕ್ರೇಟ್ ಮೇಲೆ ಹೊಡ್ಕೊಳ್ಳೋಣ ಟಾರ್ಪಲ್ಲು ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ನಮ್ಮ ನಿತಿನ್ನು ಟಾರ್ಪಲ್ ಹಾಕ್ತಾಯಿದ್ದಾನೆ. ಹೊಸ ಟಾರ್ಪಲ್ ಬೇರೆ ಗುರು, ಅದು ಹೆಂಗೆ ಹಾಕಬೇಕು ಅಂತ ಗೊತ್ತಿಲ್ಲ. ಈ ಸರಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಲೋಡ್ ಆಗಿರೋ ಗಾಡಿ ಈ ಥರ ಇದೆ. ಹಗ್ಗ ಟಾರ್ಪಲ್ ಹಾಕಕ್ಕೆ ಅವರು ಯಾರು ಸಹಾಯ ಮಾಡೋಕ್ಕೂ ಬರಲಿಲ್ಲ. ಸೊ ನಾವೇ ಕಷ್ಟಪಡಬೇಕು, ಏನು ಮಾಡೋಕ್ಕಾಗಲ್ಲ. ಏಕೆ ಹೌದಾ, ತೆಗೆದ್ಬೇಡ ಗೊತ್ತಾಗ್ಬಿಡುತ್ತೆ ಅಷ್ಟೇ, ಮತ್ತೆ ಫೋಲ್ಡ್ ಮಾಡಿಬಿಡೋಣ. ಹೊಸ ಟಾರ್ಪಲ್ ಗುರು, ಇನ್ನೂ ಫಸ್ಟ್ ಟ್ರಿಪ್ ಹಾಕ್ತಾ ಇರೋದು. ಅದು ಹಾಕಿದ್ವಿ ಅಲ್ಲ ರೆಡ್ ಕಲರು ಟೊಮೆಟೋಗೆ, ಅದು ಸಹ ಫಸ್ಟ್ ಟೈಮ್ ಹಾಕಿರೋದು. ಅದಕ್ಕೂ ಮುಂಚೆ ಇದಕ್ಕೆ ಹಳೆ ಗಾಡಿಯಲ್ಲಿರೋ ರಕ್ಸಿನ್ ಮಾತ್ರ ಒಂದು ಹಾಕ್ಕೊಂಡು ಗಿಡಕ್ಕೆ ಏನು ಪರವಾಗಿಲ್ಲ ಬಿಡು ಅಂತ ಓಡಿಸ್ತಾ ಇದ್ವಿ. ಚಂದ್ರ ಹೊಸ ಟಾರ್ಪಲ್ ತಂದು ಹಾಕಿದ್ದಾನೆ. ಇವಾಗ ಅದನ್ನು ಯಾವ ಥರ ಹಾಕಬೇಕು ಅಂತ ಗೊತ್ತಿಲ್ಲ. ಒಬ್ಬನೇ ಕಷ್ಟಪಡ್ತಾ ಇದ್ದಾನೆ. ಈಗ ಟಾರ್ಪಲ್ಲು ಹಾಕಿ ಮತ್ತೆ ವೀಡಿಯೋ ಮಾಡ್ತೀನಿ. ಹೊಸ ಟಾರ್ಪಲ್ ಹಾಕೋ ಅಷ್ಟರಲ್ಲಿ ಸಾಕಾಗೋಯ್ತು ಗುರು.
ಯಾವ ಥರ ಇದೆ ಅಂದರೆ ಮೂಳೆ ಇದ್ದಂಗಿದೆ, ಮುಡ್ಸೋಕ್ಕೆ ಆಯ್ತಾ ಇಲ್ಲ. ನಂಗೆ ನಮ್ಮ ನಿತಿನ ಅಂತೂ ಸುಸ್ತಾಗೋದ ಪಾಪ. ಹಗ್ಗ ಟಾರ್ಪಲ್ ಹಾಕಿರೋ ಗಾಡಿ ಈ ಥರ ಕಾಣಿಸ್ತಾ ಇದೆ. ಇದೇನು ಹೆಂಗಿತ್ತು ಹೊಸ ಟಾರ್ಪಲ್ಲು? ಅಯ್ಯೋ, ಒಳಗಡೆ ಬಟ್ಟೆ ಟಾರ್ಪಲ್ ಅದೊಂದು ಹಾಕಿ ರಗ್ಸಿನ ನೀಟಾಗಿ ಮೇಲೆ ಕವರ್ ಮಾಡ್ಕೊಂಡಿದ್ದೀವಿ. ಬರೀ ಮೇಲೆ ಮಾತ್ರ ಕವರ್ ಮಾಡಿದ್ದೀವಿ. ಈಗ ಬಿಡಬೇಕು, ಬಿಲ್ಟೆ ಎಲ್ಲ ಕೊಟ್ಟರು ಆಗಲೇ ಬಿಲ್ಟೆ ಎಲ್ಲ ಬರ್ಸ್ಕೊಂಡು ಬಂದು ಆಮೇಲೆ ಹಗ್ಗ ಟಾರ್ಪಲ್ ಹಾಕ್ಕೊಂಡ್ವಿ. ಬೇಗ ಹಾಕ್ಕೊಡ್ರಿ ಅಂತ ಲೋಡ್ ಮಾಡಿಕೊಟ್ಟಿದ್ದು ಮಾತ್ರ ಲೇಟು. ಹೋಗಿ ಇಲ್ಲೇ ಟ್ಯಾಂಕ್ ಬಂದಿದೆ, ಮುಖ ಈಗ ತೊಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ರಿ, ಇದೇ ಮಂಡಿ ನಾವು ಲೋಡ್ ಮಾಡಿದ್ದು. ಮಂಡಿ ಒಳಗಡೆ ಇದೆಲ್ಲ ಲೋಕಲ್ ಗಾಡಿಗಳು, ಮಾಲ್ ಲೋಕಲಿಂದ ತರೋದು, ಮತ್ತೆ ಗ್ರೇಡ್ ಮಾಡಿ ಮತ್ತೆ ನಮ್ಮ ಗಾಡಿಗೆ ಲೋಡ್ ಮಾಡೋದು. ಟಾಟಾ ಹತ್ರ ಬಂದ್ವಿ. ಟಾಟಾ ನೋಡಿದ್ರೆ ಜಾಸ್ತಿ ಬರುತ್ತೋ ಕಡಿಮೆ ಬರುತ್ತೋ ಒಂದ್ಸರಿ ಟಾಟಾ ಹಾಕ್ಸ್ಕೊಂಡು ಹೋಗು ಅಂತಂದ. ಟಾಟಾ ನೋಡ್ರಿ 18,940, ಇನ್ನೂ ಹತ್ತತ್ರ 460 kg ಕಡಿಮೆ ಇದೆ. ಫುಲ್ ಟ್ಯಾಂಕ್ ಡೀಸೆಲ್ ಇದೆ ಆ್ಯಂಡ್ ಒಂದು 3 ರಿಂದ 4 ಪಾಯಿಂಟ್ ಆ್ಯಬ್ಲೂ ಸಹ ಇದೆ. ಏನು ತೊಂದರೆ ಇಲ್ಲ, ಆದರೂ ಕಡಿಮೆನೇ ಇದೆ. 430 ಕ್ರೇಟ್ ಅಂದರೆ ದೊಡ್ಡ ಸೈಜ್ ಕ್ರೇಟ್ಗಳು ಲೋಡ್ ಮಾಡಿರೋದು. ಅವರು ಪಾಸಿಂಗೇ ನೋಡಿಕೊಂಡು ಮಾಡೋದು. ನಾವು ನಿಂತ್ಕೊಳ್ಳೋಣ, ಎಷ್ಟು ಬರುತ್ತೆ? ನಾನು ನಿಂತ್ಕೊತೀನಿ ನೋಡು, ಬಿಡು. ಅಯ್ಯ, ಮಾಡೋಣ ಇಲ್ಲ ಬಿಡು, ಹೋಗ್ಲಿ ಬಾ. 10 ನಾವು ಗಾಡಿ ಒಳಗೆ ಕತ್ತಿದ್ರೆ ಕರೆಕ್ಟಾಗಿ 19,100 ಇದ್ದೀವಿ. ಮಧ್ಯಾಹ್ನ ಮಾಡಿರೋ ಊಟ ಹಾಗೇ ಇತ್ತು. ಅಂದರೆ ಮಧ್ಯಾಹ್ನನೂ ತಿಂದಿದ್ವಿ, ಇವಾಗಲೂ ತಿನ್ಕೊಳ್ಳೋಕ್ಕೆ ಅದೇ ಇತ್ತು. ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಮುಂದೆ ಬಂದು ಸೈಡ್ಗೆ ಹಾಕ್ಕೊಂಡು ಕಾಟ ಹಾಕ್ಸಿದ್ದಾಯಿತು. ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ನಾವು ಇವಾಗ ತಿನ್ಕೊಂಡು ಇಲ್ಲೇ ಮುಂದೆ ನೀರು ಬರ್ತಿತ್ತು. ಅದಕ್ಕೆ ಗ್ಲಾಸ್ ಎಲ್ಲ ತೊಳ್ಕೊಂಡು ನೀಟಾಗಿ, ಮಿರರೆಲ್ಲ ನೀಟಾಗಿ ಗ್ಲಾಸ್ ಕ್ಲೀನರಲ್ಲಿ ಉಜ್ಕೊಂಡು ಫ್ರಂಟ್ ಗ್ಲಾಸು ತೊಳ್ಕೊಂಡು ನೋಡಿ, ಇಲ್ಲೇ ನೀರು ಬರ್ತಿದ್ದು. ಹಾಗೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಒಳಕ್ಕೆ ಎತ್ತಾಕೊಂಡು ಇಲ್ಲಿಂದ ಬಿಡ್ತಾಯಿದ್ದೀವಿ. ಇಲ್ಲಿಂದ ನಾವು ಯಾವ ರೂಟಲ್ಲಿ ಹೋಗ್ತೀವಪ್ಪ ಅಂತಂದರೆ ಬೇತೂಲಿಂದ ಭೋಪಾಲಿಂದ ಡೈರೆಕ್ಟು ಗ್ವಾಲಿಯರ್ ಸೇರ್ಕೋತೀವಿ. ಗ್ವಾಲಿಯರಿಂದ ಆಗ್ರಾ, ಡೆಲ್ಲಿ, ಆಮೇಲೆ ಮತ್ತು ಹಂಗೆ ಜಮ್ಮು ಆ ಥರ ಹೋಗ್ತೀವಿ ಇವರು. ಆಗ ಇಲ್ಲಿಂದ ನಾವು ಭೂಪಾಲ್ ಅಂತೀನಿ, ಬೇತೂಲ್ ಹೋಗಬೇಕು. ಬೇತೂಲ್ ಬಂದು 100 ಕಿಲೋಮೀಟ್ರು ಹತ್ತತ್ರ ಬರುತ್ತೆ. ಹೋಗೋಣ ಇಲ್ಲಿಂದ. ಕಿಲೋಮೀಟರ್ ಬಂದಿದ ತಕ್ಷಣ ಮಹಾರಾಷ್ಟ್ರ ಬಾರ್ಡರ್ ಸಿಕ್ತು. ಕಾಟ ಹಾಕ್ಸ್ಕೊಂಡು ಈ ರೋಡಲ್ಲೂ ಕಾಟ ಬರುತ್ತೆ ಅಂದ್ಬಿಟ್ಟು ಗೊತ್ತಿಲ್ಲ. ಬಾರ್ಡರ್ ಚೆಕ್ ಪೋಸ್ಟ್ ಇರುತ್ತೆ ಅಂತ ಎಲ್ಲ ಇದರಲ್ಲೂ ಬಾರ್ಡರ್ ಚೆಕ್ ಪೋಸ್ಟ್ ಇರುತ್ತೆ, ಬಟ್ ಕಾಟ ಎಲ್ಲ ಇರುತ್ತೆ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಕಾಟ ಇತ್ತು, ಕಾಟ ಹಾಕ್ಸ್ಕೊಂಡ್ರೆ ಅಲ್ಲಿಗೂ ಇಲ್ಲಿಗೂ 100 kg ಕಡಿಮೆನೇ ಬಂತು. ಕಾಟ ಚೀಟಿನೂ ಹಾಕ್ಸಿದ್ದೀನಿ. ಇಲ್ಲಿ ಒಂದು ತೋರಿಸ್ಬೇಕೇನೋ. ಮಲ್ಕೊಂಡು ಮಲ್ಕೊಂಡಿರ್ಲಿ, ಏನು ಸೀಲ್ ಹಾಕ್ಸಿದ್ದೀನಿ ಅದು ಕೇಳ್ತಾರೆ. ಇನ್ನು ಇಲ್ಲಿಂದ ನಮಗೆ ಮುಂದೆ ಮಧ್ಯಪ್ರದೇಶ್ ಬಾರ್ಡರ್ ಎಂಟ್ರಿ ಆಗಿದ್ದೀವಿ. ಅಂದರೆ ಮಹಾರಾಷ್ಟ್ರ ಬಿಟ್ಟು ಮಧ್ಯಪ್ರದೇಶ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ನಮಗೆ ಪೂರ್ತಿ ಸಿಂಗಲ್ ರೋಡೇ ಸಿಗೋದು. ಒಂದು ಬರೀ ಘಾಟ್ ಸೆಕ್ಷನ್ ಟೈಪ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾನು ಈ ರೂಟಲ್ಲಿ ಯಾವತ್ತೂ ಬಂದಿಲ್ಲ. ನನಗೆ ಗೊತ್ತಿರೋರು, ಓಡಾಡಿರೋರು ಹೇಳಿದ್ದು ಈ ರೂಟಲ್ಲಿ ಪೂರಾ ಸಿಂಗಲ್ ರೋಡು. ಇನ್ನು ಹತ್ತತ್ರ ಬೇತೂಲ್ ಪಾಸಾಗೋವರೆಗೂ ಅಲ್ಲಿವರೆಗೂ ಸ್ವಲ್ಪ ನೋಡ್ಕೊಂಡು ಆರಾಮಾಗಿ ಬಾ ಅಂತ ಅಂದರು. ಇಲ್ಲಿ ಏನಾಯಿತು ಅಂದರೆ ಇವಾಗ 100 ರೂಪಾಯಿ ಮಾಮೂಲಿ ನಾವು 100 ರೂಪಾಯಿ ಕೊಟ್ಟೇ ಕೊಡ್ತೀವಿ, 200 ರೂಪಾಯಿ ಕೊಡ್ತೀವಿ, ಎಲ್ಲೂ ಕೊಡಲ್ಲ ಅಂತೇನಿಲ್ಲ. ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ಅವನು 200 ರೂಪಾಯಿ ಕೇಳ್ದ ಕಚ್ಚಾ ಮಾಲ್ಗೆ, 200 ರೂಪಾಯಿ ತೊಗೊಳ್ಳೋದು ಹಂಗೆ ಹಿಂಗೆ ಅಂದ್ಬಿಟ್ಟು. ನಾನು ಕಚ್ಚಾ ಮಾಲ್ಗೆ ಯಾಕೆ 200 ರೂಪಾಯಿ, ನನ್ನ ಹತ್ರ ನಾನು ಕೊಡೋದೇ 100 ರೂಪಾಯಿ ಎಲ್ಲ ಬಾರ್ಡರ್ಗಳಲ್ಲೂ, ಮಹಾರಾಷ್ಟ್ರ ಬಾರ್ಡರ್ಗಳಲ್ಲಿ ಅದು ಇದು ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಸೈಕ್ ಮಾಡಿದೆ. ಸುಕ್ಕ ಮಾಲ್ಗಾದರೆ ಕಡಿಮೆ, ಕಚ್ಚಾ ಮಾಲ್ಗಾದರೆ ಜಾಸ್ತಿ ತೊಗೊತೀವಿ. 200 ರೂಪಾಯಿ ಯಾರನ್ನಾದರೂ ಕೇಳು, ಬೇಕಾದರೆ ಬೇರೆ ಗಾಡಿಯವ್ರನ್ನಾದರೂ ಕೇಳು, ಹಂಗೆ ಹಿಂಗೆ ಅಂದ್ಬಿಟ್ಟು ಫುಲ್ ಡಿಸ್ಕಷನ್ ಆಯಿತು. ನಾನು ಅದು ಇದು ಇಲ್ಲ, ನನ್ನ ಹತ್ರ 100 ರೂಪಾಯಿ ಇರೋದು, ನಾನು ಕೊಡೋದೇ 100 ರೂಪಾಯಿ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಮ್ಯಾನೇಜ್ ಮಾಡಿಕೊಂಡು ಬಂದುಬಿಟ್ಟೆ. MP ಎಂಟರ್ ಆಗಿದ ತಕ್ಷಣ ಇದು ಯಾವುದೋ ಒಂದು ಚಿಕ್ಕದಾಗಿ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ.
ಈ ಘಾಟ್ ಸೆಕ್ಷನಲ್ಲಿ ರೋಡ್ ಪೂರ್ತಿ ಹಾಳಾಗಿದೆ. ಮುಂದೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಮುಂದೆ ನೋಡಬೇಕು. ಈ ರೋಡ್ ನೋಡಿದ್ರೆ ಪೂರ್ತಿ ಹಾಳಾಗಿದೆ. ಟರ್ನಿಂಗ್ಗಳಲ್ಲೇ ಗುಂಡಿ ಬಿದ್ದೋಗ್ಬಿಟ್ಟಿದೆ. ಆ ಟರ್ನಿಂಗಲ್ಲಿ ಗುಂಡಿ ಫ್ರಂಟ್ ವೀಲ್ ತಪ್ಪಿಸ್ಕೊಂಡ್ರೆ ಬ್ಯಾಕ್ ವೀಲ್ ಇಳಿಯುತ್ತೆ, ಆ ಥರ ಗುಂಡಿಗಳು ಬಿದ್ದುಬಿಟ್ಟಿದೆ ನೋಡಿ. MP ಎಂಟರ್ ಆಗಿ ಯಾವ ಥರ ಇದೆ ಅಂತ ರೋಡು. ಹಿಂಗೆ ಹತ್ತತ್ರ ಬೇತಲ್ವರೆಗೂ ಸಿಂಗಲ್ ರೋಡೇ ಸಿಗೋದು ಅಂತ ಅಂದರು. ಅಲ್ಲಿವರೆಗೂ ಯಾವ ಥರ ಇದೆಯೋ ರೋಡು ಗೊತ್ತಿಲ್ಲ. MP ಅಲ್ಲಿ ನೋಡಿ, ಇದು ಕ್ಯಾಸ್ಟ್ರೋಲ್ ಅಂತೆ. ನಾನೆಲ್ಲೋ ಫಾಸ್ಟ್ಯಾಗಿ ಕಟ್ ಆಗುತ್ತೆ ಅಂದ್ಕೊಂಡೆ. ಯಾವುದೋ ಬೇರೆ ನಂಬರ್ ಹಾಕ್ಕೊಂಡು ಅಂದ್ಕೊಂಡಿದ್ದೆ. ನೋಡಿದ್ರೆ ನಾನು ಸುಮ್ಮನೆ ಯಾಗುರು ಮೋಸ ಮಾಡೋದು ಅಂದ್ಬಿಟ್ಟು MH ಆಗ್ತಿದ್ದ. KA ಕರ್ನಾಟಕ ಗುರು ನಮ್ಮ ಗಾಡಿ ಅಂತ ಅಂದೆ. ನೋಡಿದ್ರೆ ಮತ್ತೆ ಕ್ಯಾಶ್ ಕೊಡು ಅಂತ. ನಾನೆಲ್ಲೋ ಫಾಸ್ಟಾಗಿ ಕಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಏನು ಕ್ಯಾಸ್ಟ್ರೋಲ್ಗಳು ಬೇಜಾನ್ ಕಡೆ ನಾನು ನೋಡ್ತಿದ್ದೆ. ಇತ್ತೀಚೆಗೆ ಎಲ್ಲಿ ಇಲ್ಲ ಕ್ಯಾಸ್ಟ್ರೋಲ್ಗಳು. ನಾನು ಇತ್ತೀಚೆಗೆ ನೋಡಿದ್ದು ಇದೇ ಗುರು. ಹೋಗ್ತಾ ದಾರಿಗಳನ್ನ ಇನ್ನು ಹೈವೇಗಳಲ್ಲಿ ಅಲ್ಲಿ ಯಾವುದೂ ಸಿಗಲ್ಲ. ನಾನು ಲಾಸ್ಟ್ ಟೈಮು ಅಂದರೆ ಹೋದ ವರ್ಷ ನೋಡಿದ್ದು ನಾಂದೇಡಿಂದ ಹೈದ್ರಾಬಾದ್ ಬರೋ ರೋಡಲ್ಲಿ ಕ್ಯಾಸ್ಟ್ರೋಲ್ಗಳು 2 ಸಿಗ್ತಿದ್ವು. ಬಟ್ ಇವಾಗ ಅಲ್ಲೂ ಫಾಸ್ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಫಾಸ್ಟ್ಯಾಗ್ ಲೇನ್ ಅಂದ್ಬಿಟ್ಟು ಸಪ್ರೇಟ್ ಮಾಡಿದ್ದಾರೆ, ಕ್ಯಾಶ್ ಲೇನ್ ಅಂದ್ಬಿಟ್ಟು ಸಪ್ರೇಟ್ ಮಾಡಿದ್ದಾರೆ. ಅದೇನೋ ಇದು ಕ್ಯಾಸ್ಟ್ ಕಟ್ಕೊಂಡು 315 ರೂಪಾಯಿ ಅಂತೆ 6 ವೀಲ್ ಕರೆಂಟರ್ಗೆ. 315 ರೂಪಾಯಿ ಕಟ್ಕೊಂಡು ಬರ್ತಾ ಇದ್ದೀನಿ. ಈ ರೋಡ್ ನೋಡಿದ್ರೆ ಈ ಥರ ಇದೆ. ಈ ರೋಡ್ಗೂ ಟೋಲ್ ಕಟ್ಸ್ಕೊಂಡಂದ ಅಂದರೆ ಇನ್ನೆಂಥವ್ನು ಗುರು ಪುಣ್ಯಾತ್ಮ ಅವನು. ರೋಡ್ ನೋಡಿ ಯಾವ ಥರ ಇದೆ ಅಂದರೆ, ಅಲ್ಲಿಂದ ಮಧ್ಯಪ್ರದೇಶ್ ಯಾವಾಗ ಎಂಟ್ರಿ ಆದ್ನೋ ಅಲ್ಲಿ ಯಾವ ಥರ ಇತ್ತೋ ರೋಡ್ ಪೂರ್ತಿ ಅದೇ ಥರ ಇದೆ. ಬೇತೂಲ್ ಇನ್ನು 10 ಕಿಲೋಮೀಟರ್ ಇರಬೇಕಾದ್ರೆ 4 ಲೈನ್ ಹೈವೇ ಸಿಕ್ತು ನಮಗೆ. ಇವಾಗೇನು ಬಂದೆ ಒಂದು 60 ಕಿಲೋಮೀಟರು. ನಮ್ಮದು ಲೋಡ್ ಆಗಿದ್ದು ಒಂದು ಭರತ್ವಾಡ ಅನ್ನೋ ಊರ ಹತ್ರ. ಅಂದರೆ ಅಲ್ಲಿಂದ ಮಂಡಿಗೆ ಒಂದು 10 ಕಿಲೋಮೀಟರ್ ದೂರ ಹೋಗಿದ್ದೆ. ಅಲ್ಲಿಂದ ಬಂದರೆ ಒಂದು 20-30 ಕಿಲೋಮೀಟ್ರಲ್ಲಿ ಬಾರ್ಡರ್ ಸಿಕ್ಬಿಡ್ತು. ಒಂದು 60 ಕಿಲೋಮೀಟರ್ವರೆಗೂ ಸಹ ನಮಗೆ ಬರೀ ಸಿಂಗಲ್ ರೋಡು. ಆ ಸಿಂಗಲ್ ರೋಡು ಸ್ಟಾರ್ಟಿಂಗ್ ಹೆಂಗಿತ್ತೋ ಎಂಡ್ವರೆಗೂ ಅದೇ ಥರ ಇದೆ ಗುರು. ಫುಲ್ಲು ಕಚ್ಚಡ ರೋಡು. ನಾವೆಲ್ಲ ಒಂದು 2 ಅವರ್ಗೆ ಪಾಸ್ ಆಗಿಬಿಡ್ತೀವಿ. ಒಂದು 80 ಕಿಲೋಮೀಟ್ರು 100 ಕಿಲೋಮೀಟ್ರು ಅಂದ್ಕೊಂಡ್ರೆ 3-4 ಅವರ್ವರೆಗೂ ಟೈಮ್ ತೊಗೊಂಡಿದೆ. ಆ ಥರ ಇದೆ ರೋಡು. ಅದರಲ್ಲಿ ಫುಲ್ಲು ಘಾಟ್ ಸೆಕ್ಷನ್ ಬೇರೆ, ಬರೀ ಅಪ್ಗಳು ಡೌನ್ಗಳು ಟರ್ನಿಂಗ್ಗಳೇ ಆಗೋಯಿತು. ಇಲ್ಲಿಂದ 4 ಲೈನ್ ಹೈವೇ ಸಿಕ್ಕಿದೆ. 4 ಲೈನ್ ಹೈವೇಲಿ ಆರಾಮಾಗಿ ಇವಾಗ ಹೋಯ್ತಾ ಇದ್ದೀವಿ. ಬೇತೂಲಿಂದ ಭೂಪಾಲ್ ರೋಡ್ಗೆ ಬಂದು ಬೆಳಕಾಯಿತು, ನಿದ್ದೆ ಬಂದಂಗಾಯಿತು ಅಂದ್ಬಿಟ್ಟು ಒಂದು ಟೋಲ್ ಹತ್ರ ಸೈಡ್ಗೆ ಹಾಕಿ ನಮ್ಮ ನಿತಿನೇ ಬರ್ಸಿ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ನಿತಿನ ಎಲ್ಲ ಇನ್ನೊಂದು ಕೀ ನನ್ನ ಹತ್ರ ಇದೆ, ಲಾಕ್ ಮಾಡ್ಕೊಂಡು ಹೋಗಿದೆ ಅಂದ್ಬಿಟ್ಟು ಗಾಡಿ ರನ್ನಿಂಗಲ್ಲೇ ಬಿಟ್ಟು ಲಾಕ್ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಗುರು. ಏನು ಮಾಡೋದು, ಲಾಕ್ ಓಪನ್ ಮಾಡೋದು ಯಾವ ಥರ ಅಂತ ಗೊತ್ತಾಯ್ತಾ ಇಲ್ಲ. ಏನೇನೋ ಅರಸಾಹಸ ಪಡ್ತಾ ಇದ್ದೀವಿ, ಯಾವ ಥರ ಓಪನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಬೀಡಿಂಗ್ ಎಲ್ಲ ನೋಡ್ರಿ ಕಿತ್ತು ಬಿಸಾಡಾಕಿ ಅದು ಕಂಬಿ ಎಲ್ಲ ಇಟ್ಕೊಂಡು ಏನೇನೋ ಮಾಡ್ತಾಯಿದ್ದೀವಿ. ಹಿಂದೆ ಇದು ಸೈಡ್ ಗ್ಲಾಸೂ ಓಪನ್ ಆಯ್ತಾ ಇಲ್ಲ, ಅದು ಲಾಕ್ ಆಗಿಬಿಟ್ಟಿದೆ ಒಳಗಡೆ. ಏನು ಮಾಡಬೇಕು ಅರ್ಥನೇ ಆಯ್ತಾ ಇಲ್ಲ ಇವರು. ಅದು ಬೆಂಜ್ ಗಾಡಿನಾದರೂ ಬಂದರೆ ಕೀ ಏನಾದರೂ ಆಗುತ್ತೆ ಇಟ್ಕೊಂಡು ನೋಡೋಣ ಅಂದರೆ ಈ ಕಡೆ ಬೆಂಜ್ ಗಾಡಿಗಳೇ ಇಲ್ಲ. ಇದು ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಗುರು. ತಲೆ ಕೆಟ್ಟೋಯ್ತಾ ಇದೆ. ಓಪನ್ ಆಯ್ತಾಯ್ತಾ? ಹಾಂ, ಹೋಗು ಆರಾಮಾಗಿ ಹೋಗು. ಸಿಗ್ಗಿಗೆ ಹಾಕ್ಕೊಂಡಿಯಪ್ಪ, ಹುಷಾರು, ತಲೆ ಹುಷಾರು. ಗುರು ಹಂಗೋ ಹಿಂಗೋ ಕಷ್ಟಪಟ್ಟು ಗ್ಲಾಸ್ನ ತೆಕ್ಕೊಂಡು ಒಳಗಡೆ ಲಾಕೇನೋ ಓಪನ್ ಮಾಡಿದ್ವಿ. ಮತ್ತೆ ಗ್ಲಾಸ್ ಫಿಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಅದೇ ಇನ್ನೂ ಅರ್ಧ ಕಷ್ಟ ಆಗ್ಬಿಡ್ತು. ಗ್ಲಾಸ್ ತೆಗ್ದಿದ್ದು ಈಸಿ, ಬಟ್ ಫಿಟ್ ಮಾಡಿದ್ದೆ ಜಾಸ್ತಿ ಕಷ್ಟ ಅನ್ನಿಸ್ಬಿಡ್ತು. ಇಬ್ಬರು ಒದ್ದಾಡ್ಬಿಟ್ವಿ ನಮ್ಗೆ. ಯಾಕಂದರೆ ಈ ಅಗಲಲ್ಲಿ AC ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ಮತ್ತೆ ವಿಂಡೋ ತೆಗೆದು ಇನ್ನು AC ಹಾಕ್ಕೊಂಡ್ರೆ ಸುಮ್ಮನೆ AC ಹಾಳಾಗುತ್ತೆ.
ಅದಕ್ಕೋಸ್ಕರ ಅದನ್ನ ಏನೋ ಒಂದು ಮಾಡಿ ಹಂಗೋ ಹಿಂಗೋ ಕೂರ್ಸಿದೀವಿ, ಟೇಪ್ ಹೊಡ್ದಿದೀವಿ. ಯಾಕಂದ್ರೆ ನಾವು ಕೂರ್ಸಿರೋದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ಟೇಪ್ ಹೊಡೆದವನೆ ನಮ್ಮ ನಿತಿನ. ಇವಾಗ ಹೋಯ್ತಾ ಇರೋಣ. ಭೂಪಾಲ್ ಇನ್ನೂ 150 ಇದೆ ಗುರು. ಇಲ್ಲಿಂದ 2 ಅವರ್ ಹತ್ತತ್ರ 2 ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಗ್ಬಿಡ್ತು. ಟೈಮ್ ಇದೆ, ನೋಡ್ಕೊಂಡು ಆರಾಮಾಗಿ ಹೋಗೋಣ. ನಿತಿನ ಕೊಟ್ಟಿದ್ದೀನಿ ಬೆಳಗ್ಗೆನೆ ಗಾಡಿ, ಆರಾಮಾಗಿ ಓಡಿಸಪ್ಪ ಅಂತ. 60 ಹೋಗು ನಿತಿನ, ಸಾಕು ಆರಾಮಾಗಿ. ಭೂಪಾಲ್ ಬರೋ ಅಷ್ಟರಲ್ಲಿ ಬಿಸಿಲು ದಗ ದಗ ಅಂತ ಉರಿತೈತೆ. ಇಲ್ಲೇನಕ್ಕೆ ನಿಲ್ಸಿದ್ದೀವಿ ಅಂತಂದರೆ, ಇಲ್ಲೇ ಭಾರತ್ ಬೆಂಚ್ ಶೋರೂಮಲ್ಲಿ AdBlue 2 ಎತ್ತಾಕೊಳ್ಳೋಣ ಅಂದ್ಬಿಟ್ಟು ಎತ್ತಾಕ್ಕೊಂಡು ಟೂಲ್ಸ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಈ ಬಿಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಅವರು ನೋಡಿ ಈ ಥರ ಬಿಲ್ಗೋಸ್ಕರ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್. ಅವರು ನನ್ನ ಪ್ರಕಾರ AdBlue ತೊಗೊಳ್ಳೋದು ನೈಟ್ ತೊಗೊಳ್ಳೋದೇ ಬೆಟರ್ ಅನಿಸುತ್ತೆ. ಯಾಕಂದರೆ ನೈಟಲ್ಲಿ ಸೆಕ್ಯೂರಿಟಿ ಗೇಟ್ ಹತ್ರನೇ ಸೆಕ್ಯೂರಿಟಿ ರೂಮ್ ಏನಿರುತ್ತೆ, ಗೇಟ್ ಎಂಟ್ರಿ ಹತ್ರ ಅಲ್ಲೇ ಇಟ್ಕೊಂಡಿರ್ತಾರೆ. ಹೋಗಿದ ತಕ್ಷಣ ಗಾಡಿ ನಂಬರ್ ಎಂಟ್ರಿ ಮಾಡ್ಕೊಂಡು ದುಡ್ಡು ಹುಟ್ಟಿದ ತಕ್ಷಣ ಕೊಡ್ತಾರೆ. ಡೇ ಟೈಮಲ್ಲಿ ಸುಮ್ಮನೆ ಒಳಗಡೆ ಬಿಲ್ ಹಾಕ್ಸ್ಕೊಂಡು ಮತ್ತು ಒಳಗಡೆ ಅದೇನಪ್ಪ ಸ್ಪೇರ್ ಪಾರ್ಟ್ಸ್ ರೂಮಿಂದ ನಾವೇ ಹೊತ್ಕೊಂಡು ಬರಬೇಕು. ಸೊ ನನಗೆ ಅನ್ಸಿದ ಪ್ರಕಾರ ಡೇಯಲ್ಲಿ ತೊಗೊಳೋದಕ್ಕಿಂತ ನೈಟಲ್ಲೇ ತೊಗೊಳೋದು ಬೆಟರ್. ನಾನು ಎಲ್ಲೂ ಸಿಗಲಿಲ್ಲ ಅಂದ್ಬಿಟ್ಟು ಇದು ತೊಗೊಂಡ್ಬಿಟ್ಟೆ. ಎರಡು ಕ್ಯಾನ್ ಹಾಕ್ಕೊಂಡೆ 20 ಲೀಟ್ರದ್ದು. 1300 2600 ರೂಪಾಯಿ ಕಿತ್ಕೊಂಡ. ಇನ್ನೂ ಟಿಫನ್ ಮಾಡಿಲ್ಲ ಬೆಳಿಗ್ಗೆಯಿಂದ. ನಮ್ಮ ನಿತಿನ ಹಸುಗೆ ಆರೆಂಜ್ ತಿಂತವನೆ. ಇಲ್ಲಿಂದ ಎಲ್ಲಾದರೂ ಭೂಪಾಲು ಬೈಪಾಸ್ ಇನ್ನೇನು ಹತ್ತತ್ರ ಇದ್ದೀವಿ. ಇವರು ಲೊಕೇಶನ್ನು ನಾನು ನೋಡಲಿಲ್ಲ. ಬೈಪಾಸ್ ಹತ್ಕೊಂಡ್ಮೇಲೆ ಎಲ್ಲಾದರೂ ತಿನ್ಕೊಂಡ್ಬಿಡೋಣ.